ಅಹಲ್ಯ, ಇನ್ನಿಷ್ಟು ವರ್ಷದ ಕನಸು ಈಗ ನಿಜ ಆಗ್ತಾ ಇದೆ. ಇಂದುಮತಿ ಕೊಟ್ಟಿರೋ ಆಫರ್ನ ಒಪ್ಕೊಂಡ್ರೆ ನಾನು ಶಾಸಕಿ ಅಹಲ್ಯ ನರಹರಿ ರಾವ್ ಆಗ್ತೀನಿ. ನರಸಿಂಹರಾವ್ ಕುಟುಂಬಕ್ಕೆ ಯಜಮಾನಿ ಆಗಿರೋ ಸಾವಿತ್ರಿಗೆ ತಕ್ಕ ಶಾಸ್ತಿ ಮಾಡ್ತೀನಿ. ಹೇಳು, ಯಾರು ನೀನು? ಹ್ಯಾಪಿ ಬರ್ಡೇ ವನಿತಾ ಡಾರ್ಲಿಂಗ್. ಅಣ್ಣ, ಇವನು ಹಿಂದೂಧರ, ನನ್ ಕಡೆ ಮನುಷ್ಯ. ಇವನ್ ಕೈನಲ್ಲೇ ನಾನು ದುಡ್ಡು ಕಳಿಸಿದ್ದು. ಓ, ಇವನು ಸೆಟ್ ಮಾಡ್ಕೊಳಕ್ ನೋಡಿದ್ದು ಅನ್ಸುತ್ತೆ. ನಾನು ಸುಳ್ಳು ಹೇಳ್ಬೋದು, ನೀನ್ ಸುಳ್ಳು ಹೇಳ್ಬೋದು, ಆದರೆ ಕ್ಯಾಮ್ರಾ ಸುಳ್ಳು ಹೇಳುತ್ತಾ? ಅಹಲ್ಯ ಮೇಡಮ್ ಕರ್ವೇನ ಭೇಟಿಯಾಗಿದ್ದಾರೆ. ವಾಟ್? ಹೌದು ಅಣ್ಣ. ಮೊದಲು ಗಣೇಶನ ಮುಖಾಂತರ ನಮ್ಮ ಮನೆ ಒಳಗೆ ನುಗ್ಗಕ್ಕೆ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ಈ ಮನೆಯಲ್ಲಿ ಈಸಿಯಾಗಿ ಗಾಳಿಗೆ ಬೀಳೋದು ಅಹಲ್ಯ ಮೇಡಮ್ ಅಂತ ಗೊತ್ತಾಗಿ ಪ್ರಯತ್ನ ಪಟ್ಟರು. ಇಂದುಮತಿ ಈ ತರ ವಿಚಾರದಲ್ಲಿ ಬಹಳ ಚಾಲಾಕ್ಯಣ. ಇನ್ನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಅಹಲ್ಯ ಮೇಡಮ್ ಬಹಳ ಸುಲಭವಾಗಿ ಗಾಳಿಗೆ ಬಿದ್ದೋಗ್ತಾರೆ. ಅದಕ್ಕೆ ಆ ವೀಕ್ನೆಸ್ ಇರೋದ್ರಿಂದಾನೇ ಅವ್ರು ಹೆಚ್ಚು ಕೂಗಾಡೋದು. ಈಗ ಇದಕ್ಕೆಲ್ಲ ಏನ್ ಮಾಡುವಂತೀರಾ? ಅವ್ರ ಮೇಲೆ ಒಂದು ನಿಗಾ ಇಟ್ಟಿರು. ಅಹಲ್ಯನ ಹತ್ರ ಏನು ಮಾತಾಡೋದು ಬೇಡ. ಸಮಯ ನೋಡ್ಕೊಂಡು ನಾನೇ ಮಾತಾಡ್ತೀನಿ. ಹೆಂಗ್ ಮಾಡಿದೆ ಆಕ್ಟಿಂಗ್? ಸೂಪರ್ ಸೂಪರ್ ಆಕ್ಟ್ ಕಣೆಯ ನೀನು. ನಾನೇನಾರು ಪಿಕ್ಚರ್ ಪ್ರೊಡ್ಯೂಸರ್ ಆಗಿದ್ರೆ ನಿನ್ನನ್ನು ಹಾಕೊಂಡು ನಿನ್ನ ಹೀರೋ ಮಾಡಿ ಚೈತ್ರದ ಮಳೆ ಅಂತೋ ಚಿತ್ರಾನ್ನದ ಮಳೆ ಅಂತೋ ಪಿಕ್ಚರ್ ತೆಗೆದು ಬಿಡ್ತಾ ಇದ್ದೆ. ನೀನು ಈಗ ಮಾಡಿದ್ದಲ್ಲ ದೊಡ್ಡ ಆಕ್ಟಿಂಗು, ಮುಂದೆ ಮಾಡೋದು ಆಕ್ಟಿಂಗು. ಈ ಕ್ಷಣನೇ ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಏನೇ ಕಾರಣಕ್ಕೂ ವನಿತರ ಕಣ್ಣಿಗೆ ನೀನು ಕಾಣಿಸ್ಕೊಳ್ಳೇ ಕೂಡುದು. ಅಣ್ಣ, ಇನ್ನೊಂದು ವಿಷಯ. ಸಾವಿತ್ರಿ ಮೇಡಮ್ ಅವರು ಕಾಲೇಜ್ಗೆ ಹೋಗೋದು ಅಮ್ಮ ಅವ್ರಿಗೆ ಒಂಚೂರು ಇಷ್ಟ ಇಲ್ಲ. ಈ ವಿಷಯ ನಿನಗ್ಯಾರು ಹೇಳಿದ್ದು? ಅವರೇ ನನ್ನನ್ನು ಕರ್ಸಿ ಕೇಳಿದ್ರು, ಅಡ್ಮಿಷನ್ ಕೆಲಸ ಎಲ್ಲ ಮುಗಿತಾ, ಅದನ್ನ ಕ್ಯಾನ್ಸಲ್ ಮಾಡಕ್ಕಾಗಲ್ವಾ ಅಂತ. ಸರಿ ಅಣ್ಣ, ಅಡ್ಮಿಷನ್ ಕ್ಯಾನ್ಸಲ್ ಮಾಡಿ ಮನೆಯಲ್ಲೇನೆ ಪ್ರೈವೇಟ್ ಟ್ಯೂಷನ್ಗೆ ವ್ಯವಸ್ಥೆ ಮಾಡ್ಬಿಡ್ತೀನಿ. ಬೇಕಾಗಿಲ್ಲ. ಸಾವಿತ್ರಿ ಕಾಲೇಜ್ ಹೋಗ್ತಾಳೆ. ಈ ವಿಷಯದಲ್ಲಿ ಯಾವುದೇ ಬದಲಾವಣೆನೂ ಇರಲ್ಲ. ಗೊತ್ತಾಯ್ತಾ? ಅಮೃತ, ನಾನು ಸೀರೆ ಉಟ್ಕೊಂಡೆ ಕಾಲೇಜಿಗೆ ಬಂದ್ರೆ ಏನಾದ್ರೂ ತೊಂದ್ರೆನಾ? ಆಡ್ ಮ್ಯಾನ್ ಔಟ್ ತರ ಇರ್ತೀಯ ಕಣೆ, ಆಗ ಇನ್ನೂ ಹೆಚ್ಚು ಜನ ನಿನ್ನನ್ನು ಗಮನಿಸ್ತಾರೆ. ನಾನು ಸ್ಕೂಲಲ್ಲಿ ಇದ್ದಾಗ ನರಸಿಂಹರಾವ್ ಮಗಳು ಅಂತ ಗೊತ್ತಾಗಿ ಅಪ್ಪಂಗೆ ಹೆಚ್ಚು ಬೆದರಿಕೆ ಕಾಲ್ಸ್ ಬರ್ತಾ ಇತ್ತಂತೆ. ಆಗ ಯಾವಾಗ್ಲೂ ನನ್ನ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲೇ ಇಡೋರು. ಹಾಗಾಗಿ ನಾರ್ಮಲ್ ಲೈಫೇ ಇರ್ತಾ ಇರ್ಲಿಲ್ಲ. ಈಗ ನೀನ್ ಅವ್ರ ಹೆಂಡತಿ ಅಂತ ಗೊತ್ತಾದ್ರೆ ಇನ್ನೂ ಪ್ರಾಬ್ಲಮ್ ಆಗತ್ತೆ. ಎಲ್ರ ಜೊತೆಗೆ ನೀನು ಒಬ್ಳು ಅಂತ ಆಗ್ಬಿಟ್ರೆ ಯಾರು ನಿನ್ನನ್ನು ಹೆಚ್ಚು ಗಮನಿಸೋದೇ ಇಲ್ಲ. ಹೌದು ಅಮೃತ, ನೀನ್ ಹೇಳದೆ ಸರಿ. ನಾನು ಇವ್ರ ಹತ್ರ ಮಾತಾಡ್ತೀನಿ ಬಿಡು. ನರಸಿಂಹರಾವ್ ಮನೆಯಲ್ಲಿ ನಿನ್ ಹಿಂದೆ ಒಬ್ಬ ತುಂಬಾ ಮುಖ್ಯವಾದ ವ್ಯಕ್ತಿ ಇದ್ದಾರೆ ಇದೆಯಲ್ಲ, ಯಾರು? ಎ ನಾಣಿ, ಬಿ ನರಹರಿರಾವ್, ಸಿ ನರಸಿಂಹರಾವ್. ಕ್ವೆಶ್ಚನೇ ತಪ್ಪಿದೆ. ನರಸಿಂಹರಾವ್ ಮನೆಯಲ್ಲಿ ನನ್ನ ಹಿಂದೆ ಇರೋ ಮನುಷ್ಯ ಯಾರು ಅಂತಿರಬಾರ್ದು, ಹೆಂಗಸ್ ಯಾರು ಅಂತಿರ್ಬೇಕು.